ಇನ್ನು ನಿನ್ನೆ ದೆಹಲಿಯಲ್ಲಿ ಹೈಕಮಾಂಡ್ ಸಿಎಂ ಡಿಸಿಎಂ ಸಭೆ ಆಗಿದೆ. ಸಭೆಯಲ್ಲಿ ಒಮ್ಮತದ ತೀರ್ಮಾನ ಏನಾಗಿದೆಯೋ ಅದೇ ಆಗುತ್ತೆ ಅಂತೇಳಿ ಇಲ್ಲಿ ಹೇಳಿಕೆ ಒಂದನ್ನು ಸಿಗಿತಾ ನೀಡಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಟಿಬಿ ಜಯಚಂದ್ರ ಅವರು ಹೇಳಿಕೆ ಒಂದನ್ನು ನೀಡಿದ್ದಾರೆ. ಇನ್ನು ನಿನ್ನೆ ದಿನ ದೆಹಲಿಯಲ್ಲಿ ಹೈಕಮಾಂಡ್ ಸಿಎಂ ಡಿಸಿಎಂ ಸಭೆ ಆಗಿದೆ. ಈ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಏನಾಗಿದೆಯೋ ಏನೋ ಗೊತ್ತಿಲ್ಲ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಟಿಬಿ ಜಯಚಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಏನಾಗಿದೆ, ಏನು ತೀರ್ಮಾನ ಆಗಿದೆಯೋ ಯಾರಿಗೂ ಸಹಿತ ಗೊತ್ತಿಲ್ಲ. ನಾಳೆ ದಿನ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗನ್ನು ಕರೆದಿದ್ದಾರೆ. ಮೀಟಿಂಗ್ನಲ್ಲಿ ಗೊತ್ತಾಗುತ್ತೆ ಅಲ್ಲಿ ನಿಜವಾಗಿ ಏನಾಗಿದೆ ಅನ್ನೋದನ್ನು ನಾಳೆ ದಿನ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂಥೇಳಿ ಟಿಬಿ ಜಯಚಂದ್ರ ಅವರು ಹೇಳಿಕೆ ಒಂದನ್ನು ಸಹಿತ ನೀಡಿದ್ದಾರೆ. ಸೊ ಹೈಕಮಾಂಡಿಂದ ಏನು ಸಂದೇಶ ಬಂದಿದೆಯೋ ಅದೇ ಫೈನಲ್. ಈಗ ಹೈಕಮಾಂಡ್ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತೇಳಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಎಲ್ಲ ರಾಜಕಾರಣಿ ನಾಯಕರುಗಳು ಸಹಿತ ಹೇಳ್ತಾ ಇದ್ರು. ನಿನ್ನೆ ದೆಹಲಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರೆಲ್ಲರೂ ಕೂಡ ಒಂದು ಸಭೆ ನಡೆದಿದೆ. ಆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಏನ್ ಬಂದಿದೆ ಅದು ಜಾರಿ ಆಗ್ಬೇಕಷ್ಟೇ ಇರ್ತಕ್ಕಂಥದ್ದು. ಏನಾಗಿದೆ, ಏನ್ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ನಾಳೆ ಏನಾದ್ರೂ ಕೂಡ ಸಿಎಂ ಮೀಟಿಂಗ್ ಕರೆದಿದೆ, ಅಲ್ಲಿ ಗೊತ್ತಾಗ್ತದೆ ವಿನಃ ಇಲ್ಲಿವರೆಗೂ ಕೂಡ ಓನ್ಲಿ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ನಥಿಂಗ್ ಪರ್ಫೆಕ್ಟ್, ನಥಿಂಗ್ ಇಸ್ ನೋನ್ ಎಂದು ಏನೇನು ಅಲ್ಲ. ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಇದು ಸುರ್ಜೇವಾಲಾ ಅವರು ಬಂದಿರೋದ್ರಿಂದ ಏನ್ ಮಾಡ್ತಾರೆ ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತು ವಿನಃ ಬೇರೆ ನಾವ್ ಯಾರು ಕೂಡ ಹೇಳಕ್ ಬರೋದಿಲ್ಲ. ಅಲ್ಲಲ್ಲ, ನಾಳೆ ಏನು ಈಗ ಸುರ್ಜೇವಾಲಾ ಅವರು ಬಂದಿದ್ದಾರೆ, ನಾಳೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅದು ಪರ್ಫೆಕ್ಟ್ ಆಗ್ತದೆ. ಈಗ ಆ ಮಧ್ಯದಲ್ಲಿ ನಾವೇನೇ ಹೇಳಿದ್ರು ನಮ್ಗೇನು ಗೊತ್ತೂ ಇಲ್ಲ, ನಮ್ಗೆ ಗೊತ್ತಿಲ್ಲ. ಮೀಟಿಂಗ್ ನಡೆದಿದೆ, ಮೀಟಿಂಗ್ ನಡೆದ್ಮೇಲೆ AICC ಇಂದ ಬಂದಿರತಕ್ಕಂತ ಸಂದೇಶ ಏನಿದೆ ಅದೇ ಫೈನಲ್. ಆ ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಕ್ ಬರೋದಿಲ್ಲ. ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡಿದೆ, ಆ ತೀರ್ಮಾನ ಪ್ರಕಾರ ನಡೀತದೆ. ನೆನ್ನೆ ಹೇಳಿದಾರಲ್ಲ, ನೆನ್ನೆ AICC ಅವರು ಹೇಳಿದಾರಲ್ಲ, ನೋಡಿ ಏನೇ ಇರ್ಬೋದು ನಮ್ಮ ಎಲ್ಲರಿಗೂ ಕೂಡ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನ ನಂಬ್ತಾರೆ, ಅದ್ರ ಪ್ರಕಾರ ನಡೀತದೆ. ನೋಡಿ ನಿನ್ನೆ ದೆಹಲಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರೆಲ್ಲರೂ ಕೂಡ ಒಂದು ಸಭೆ ನಡೆದಿದೆ. ಆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಏನ್ ಬಂದಿದೆ ಅದು ಜಾರಿ ಆಗ್ಬೇಕಷ್ಟೇ ಇರ್ತಕ್ಕಂಥದ್ದು. ಏನಾಗಿದೆ, ಏನ್ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ನಾಳೆ ಏನಾದ್ರೂ ಕೂಡ ಸಿಎಂ ಮೀಟಿಂಗ್ ಕರೆದಿದೆ, ಅಲ್ಲಿ ಗೊತ್ತಾಗ್ತದೆ ವಿನಃ ಇಲ್ಲಿವರೆಗೂ ಕೂಡ ಓನ್ಲಿ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ನಥಿಂಗ್ ಪರ್ಫೆಕ್ಟ್, ನಥಿಂಗ್ ಇಸ್ ನೋನ್ ಎಂದು ಏನೇನು ಅಲ್ಲ. ಏನ್ ಮಾಡ್ತಾರೆ